ಅಣ್ಣ ಈಗ ನಾನು ಒಂದು 100 ಪಪ್ಪಾಯಿ ತರಿಸಿದೀನಿ ಅಂದ್ರೆ ಅದ್ರ ಗಂಡು ಗಿಡಗಳು ಬಂದಿರ್ತವೆ. ಈ ಗಂಡು ಗಿಡದ ಕೆಲಸ ಏನಣ್ಣ ಇಲ್ಲಿ? ಗಂಡು ಗಿಡ ಅಂದ್ರೆ ಈಗ ಪರಾಗಸ್ಪರ್ಶ ಮಾಡಕ್ ಬೇಕಲ್ಲ, ಪರಾಗಸ್ಪರ್ಶಕ್ಕೋಸ್ಕರ ಗಂಡುಗಳು ಬೇಕೇ ಬೇಕು. ಗಂಡುಗಳು ಬೇಕೇ ಬೇಕು. 100ಕ್ಕೆ 5 ಕೊಡ್ತೀವಿ ಅಂತಂತಾರೆ. ಇದರಲ್ಲಿ ಅರ್ಧಕ್ಕೆ ಅರ್ಧನೇ ಗಂಡು ಗಿಡಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ರೈತರಿಗೆ ಇಳುವರಿ ಬರಲ್ಲ, ಬೇಜಾರದಲ್ಲಿ ಆಗ್ಬಿಡ್ತಾರೆ. ಇದೇನು ರೋಗ ಬಂದ್ ಬಿದ್ದಿರಲ್ಲ ಅದು ಗಾಳಿ ಬಿದ್ದಿರಲ್ಲ? ಗಾಳಿಗೆ ಬಿದ್ದು ಲೋಡ್ ಆಗಿ ಬಿದ್ದಿರ್ತಾನೆ ಅದು. ಈಗ ಅಲ್ಲಿ ಅಂದ್ರೆ ಕೆಳಗಿಂದನೇ ಅಂದ್ರೆ ಈಗ ಇಳಿಜಾಪ್ ಇದ್ರಣ, ನೀರಿನ ಸಂಖ್ಯೆ ಜಾಸ್ತಿ ಆದಂಗಲ್ಲ, ಸ್ವಲ್ಪ ಈ ಹಸಿ ಜಾಸ್ತಿ ಆದಾಗ ಗಾಳಿ ಬಂದಾಗ ಒತ್ಕೊಂಡ್ ಬಿದ್ದಿರೋದು ಇದು. ಈಗ ಇದ್ರಲ್ಲೆಲ್ಲ ಬಾಳ ಕಟ್ಟಿಂಗ್ ಮಾಡಿದ್ವಿ ಅಣ್ಣ. 100 ಟನ್ ಹಣ್ಣು ಕೊಟ್ಟಿದ್ವಿ ಅಣ್ಣ. 100 ಟನ್ ಕಿತ್ತಿದ್ರೆ? 100 ಟನ್ ಕಿತ್ತಿದ್ವಿ. ಇದು ನಿಮ್ದೇ ಅಣ್ಣ? ಇದೆಲ್ಲ ನಮ್ದೇ ಅಣ್ಣ. ಈಗ ನಾನು 1 ಎಕರೆ ಹಾಕಿದ್ರೆ ನಾನು ಏನು ನಿರೀಕ್ಷೆ ಮಾಡ್ಬೋದಣ್ಣ? ನಾನು ಒಂದು ಗಿಡದಿಂದ ಎಷ್ಟು ಕೆಜಿ ಹಣ್ಣುಗಳು ನಾನು ಪಡಿಬೋದಣ್ಣ? ಅಣ್ಣ 2 ವರ್ಷ ಪೂರ್ತಿ ಅಂದ್ರೆ ಒಂದ್ ಗಿಡಕ್ಕೆ 200 ಕೆಜಿ ಏನ್ ಸಾವಿಲ್ಲ. ಎಷ್ಟಣ್ಣ? 200 ಕೆಜಿ 200 ಕೆಜಿ